ಸಂಯುಕ್ತ ಕರ್ನಾಟಕ ಇವತ್ತು ಕಲಬುರಗಿಯಲ್ಲಿ ವಿಶೇಷವಾದಂತಹ ಒಂದು ಎಕ್ಸ್ಪೋ ಆಯೋಜಿಸಿದೆ. ಈ ಎಕ್ಸ್ಪೋದಲ್ಲಿ ರುಮಿತ್ ಅವರ ಒಂದು ಸಂಗೀತ ಕಾರ್ಯಕ್ರಮ ಎಲ್ಲರನ್ನೂ ಹುಚ್ಚೆತ್ತು ಕುಣಿಯುವಂತೆ ಮಾಡ್ತು. ಸೊ ಈಗ ರುಮಿತ್ ಅವ್ರನ್ನೇ ಮಾತಾಡ್ಸ ಹೋಗೋಣ. ಸರ್, ರುಮಿತ್ ಅವರ ಎನರ್ಜಿ ಸೀಕ್ರೆಟ್ ಏನು? ಸರ್ ಮೋಸ್ಟ್ ಇಲ್ಲ, ಕಲಬುರಗಿ ಅಂದ್ರೇನೆ ನನ್ಗೆ ಗೊತ್ತಿಲ್ಲ ಇಲ್ಲಿ, ಬಟ್ ನಾನು ಬೆಂಗಳೂರು, ಬಟ್ ನಾನು ನೇಟಿವ್ ಇಲ್ಲ. ಕಲಬುರಗಿ ಅಂದ್ರೆ ನಮ್ಮ ಉತ್ಸಾಹ, ಎನರ್ಜಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಮಗೆ. ಸರ್, ನೀವು ಸಾಂಗ್ಸ್ ಎಲ್ಲ ಕೇಳಿದ್ವಿ, ಫುಲ್ ಎಲ್ಲರೂ ಕುಣಿತಾ ಇದ್ರು, ಎಂಜಾಯ್ ಮಾಡ್ತಿದ್ರು, ಅಂದ್ರೆ ಅಷ್ಟು ಎಂಜಾಯ್ ಮಾಡಿದ್ರು. ಸೊ ನಿಮ್ಮ ಸಿಂಗಿಂಗ್ ಹೇಗೆ, ನಿಮ್ಮ ಇನ್ಸ್ಪಿರೇಷನ್ ಏನು ಸಿಂಗರ್? ಸರ್ ನಾನು ಸುಮಾರು when I was kid only 6 years ಇಂದ ನಾನು ಸಿಂಗಿಂಗ್, when I was 6 years old ಅವಾಗಿಂದ ನಾನು ಸಿಂಗಿಂಗ್ ಮಾಡ್ತಾ ಇದ್ದೆ. ಪ್ರೊಫೆಷನಲಿ ನಾನು 2017 ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸಂಗೀತ ಗುರುಗಳು ನಮ್ಮ ಪಂಡಿತ್ ಶರಣ್ ಚೌಧರಿ ಅಂತ ಮತ್ತು ಪಂಡಿತ್ ಹಾಗೆ ಶ್ರೀಮತಿ ಮೀನಾ ಸೂರಿ ಅಂತ ಅವ್ರ ಹತ್ರ ನಾನು ಸಂಗೀತ ಕಲಿತೆ, ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗಿಂಗ್ ಆ್ಯಂಡ್ ಪ್ಲೇಬ್ಯಾಕ್ ಸಿಂಗಿಂಗು. ಸೊ ಅವರಿಂದ ಕಲ್ತು ಒಂದು ಆಲ್ಬಮ್ಸ್ ಮಾಡಿದೆ ನಾನು, 3 ಆಲ್ಬಮ್ಸ್ ಮಾಡಿದೆ. ಒಂದು ಯೂಟ್ಯೂಬಲ್ಲಿ ಇದೆ, ಗೆಳೆತನ ಸೃಷ್ಟಿ ಅಂತ. ಅದ್ರ ವಿಶೇಷತೆ ಏನಂದ್ರೆ ನಾದಬ್ರಹ್ಮ ಹಂಸಲೇಖ ಸರ್ ಅವರ ಹಾಡು ಯೂಸ್ ಮಾಡಿದ್ರು. ಹಾಗೆ ಇನ್ನೊಂದು ಆಲ್ಬಮ್ ಅದ್ರಲ್ಲಿ ಆಕ್ಟ್ ಕೂಡ ಮಾಡಿದೆ ನಾನು. ಇನ್ನೊಂದು ಆಲ್ಬಮ್ ಮನಸ್ಸಿನ ದಾರಿಯಲ್ಲಿಗೆ ಮತ್ತು ಏಮಂತ ಹಚ್ಚಲ್ಲ ಅಂತ, ಅದು ಪ್ಲೇಬ್ಯಾಕ್ ಸಿಂಗರ್ ಆದಂತಹ ಅನುರಾಧ ಭಟ್ ಮಾಡಿ ಜೊತೆ ಹಾಡಿದೆ ನಾನು. ಆಮೇಲೆ ಓ ಚೆಲುವೆ ಅಂತ ಆನಂದ್ ಅಡಿಗಲ್ ಬಂತು. ಆಮೇಲೆ ಫಿಲ್ಮ್ ಅಲ್ಲಿ ಒಂದು ಕಲಾವಿದ 2021 ಅಲ್ಲಿ ರಿಲೀಸ್ ಆಯಿತು, ಅದರಲ್ಲಿ ಫಿಲ್ಮ್ ಒಂದು ಸಾಂಗ್ ಹಾಡಿದೆ. ಸೊ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಅದು ಅದೇ ಇದೆ ಅಂತ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಆಮೇಲೆ ಸುಮಾರು ಶೋಸ್ ಎಲ್ಲ ಮಾಡಿದ್ದೀನಿ, ಬೀದೋತ್ಸವ, ಕಲ್ಯಾಣ ಕರ್ನಾಟಕ ಉತ್ಸವ, ಮತ್ತೆ 17 ಸೆಪ್ಟೆಂಬರ್ ಇಲ್ಲಿ ಎಂಡಿ ಗ್ರೌಂಡಲ್ಲಿ ಆದಂತಹ ಕಾರ್ಯಕ್ರಮ. ಸರ್, ರೋಹಿತ್ ಅವ್ರದ್ದು ನಾನು ಬಾಲಿವುಡ್ ಸಾಂಗ್ಸ್ ಕೇಳಿದೆ, ಸ್ಯಾಂಡಲ್ವುಡ್ ಸಾಂಗ್ಸ್ ಕೇಳಿದೆ. ರೋಹಿತ್ ಅವ್ರ ಸ್ಪೆಷಲ್ ಬಾಲಿವುಡ್ ಇಷ್ಟನಾ ಸ್ಯಾಂಡಲ್ವುಡ್ ಇಷ್ಟ? ಸರ್ ಎರಡು ಇಷ್ಟ ಸರ್, ಎರಡು ಒಂದೇ ತರ. ಸ್ಯಾಂಡಲ್ವುಡ್ ಆಲ್ಸೋ ನಮ್ದು, ಬಾಲಿವುಡ್ ಈ ಸಾಂಗ್ ಸರ್, ರೋಹಿತ್ ಅವ್ರ ಫೇವರೇಟ್ ಸಿಂಗರ್ ಸುಮಾರು ಜನ ಇದ್ದಾರೆ ಸರ್, ಬಟ್ ಐ ಫಾಲೋ ಮೇನ್ಲಿ ಸೋನು ನಿಗಮ್ ಅಂಡ್ ಅರಿಜಿತ್ ಸಿಂಗ್. ಸರ್, ಅರಿಜಿತ್ ಸಿಂಗ್ ಅಂಡ್ ಸೋನು ನಿಗಮ್ ಆರ್ ಮೈ ಟ್ರೂ ರೋಲ್ ಮಾಡೆಲ್ಸ್ ಆಕ್ಚುಲಿ. 2013 ಇಂದ ಅಲ್ಲಿ ತುಮಿಯೋ ಬಂದಿದ್ದೆ ಸಿಟಿಗೆ, ಅವಾಗಿಂದ ನಾನು ಆಗಿ ಅರಿಜಿತ್ ಸಿಂಗ್. ಸೊ ಇವಾಗ RCB ಇದು ಒಂದು ಸಾಂಗ್ ಕೇಳಿದ್ವಿ, ಸಕ್ಕತ್ತಾಗಿ ಆಡಿದ್ವಿ. RCB ಮೇಲೆ ಯಾಕೆ ಅಷ್ಟೊಂದು ಫ್ಯಾನ್? ಫ್ಯಾನ್ ಹ್ಯೂಜ್ RCB ಫ್ಯಾನ್. ಇವತ್ತು ಲೇಟೆಸ್ಟ್ ಅಂತ ಅಲ್ಲ, ನಾನು 2018 ನಾನು ಫಸ್ಟ್ ಎವರ್ ಮ್ಯಾಚ್ RCB KKR ಫಸ್ಟ್ ಎವರ್ ಸಿಂಗಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿತ್ತು. ಆ ಮ್ಯಾಚ್ ನಾನು ಲೈಫ್ ಸ್ಟೇಡಿಯಂ ಅಲ್ಲಿ ಅವ್ರು ನನ್ನ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಹೌದಾ? ಅವಾಗಿಂದ ಅಂಟಿಲ್ ನಾವು 2026 RCB CSK ಮ್ಯಾಚ್ ಅಂತ ನಮ್ಮ ಮುಂದೆ, ಅದನ್ನು ಎಲ್ಲ ಮ್ಯಾಚ್ ನಾನು ಸ್ಟೇಡಿಯಂ ಅಲ್ಲೇ ನೋಡಿದೆ. RCB ಹ್ಯೂಜ್ RCB ಫ್ಯಾನ್. ಲಾಸ್ಟ್ ಇಯರ್ ಗೆದ್ರು, ಹ್ಯಾಪಿ ಟಿಯರ್ಸ್ ಬಂತು ನಮಗೆ ಲಾಸ್ಟ್ ಇಯರ್ ಗೆದ್ದಿದ್ದಕ್ಕೆ. ಸೊ ಆ ಪೇನು, ಅದು ಟ್ರೋಲಿಂಗು ಎಲ್ಲ ಮಾಡ್ಕೊಂಡು ನಮ್ಗೆ ಇದಾಯ್ತು 18 ಇಯರ್ಸ್ ಇಂದ. ಲಾಸ್ಟ್ ಇಯರ್ ಏನ್ ಗೆದ್ದು ಅದ್ರದೆಲ್ಲ ವಾಶ್ಔಟ್ ಆಗ್ಬಿಡ್ತು ನಮ್ಮ ಟಿಯರ್ಸ್. ಸೊ ಹ್ಯೂಜ್ RCB ಫ್ಯಾನ್. ಈ ವರ್ಷನೂ RCB ಗೆಲ್ತಾರೆ ಬರ್ದಿಟ್ಟು. RCB ಫ್ಯಾನ್ಸ್ ಇರ್ತಾರೆ, 11 ಜನ ಯಾರು ಇದಾರಲ್ಲ, ಪ್ರಾಣ ಬಿಟ್ಟಲ್ಲ, ಅವ್ರಿಗೋಸ್ಕರನಾದ್ರೂ ಈ ಸಲ RCB ಕಪ್ ಗೆಲ್ಬೇಕು ಅಂತ. ಸರ್, ಅದು ಬಹಳ ದುರಂತ ಆಗಿದೆ ನಮ್ಮ ಬೆಂಗಳೂರಲ್ಲಿ. 11 ಜನ ಅದನ್ನ ಡೆಡಿಕೇಟ್ ಮಾಡಿದ್ದಾರೆ ಸೀಟ್ ಚಿನ್ನಸ್ವಾಮಿ ಸ್ಟೇಡಿಯಂ P1 ಸ್ಟ್ಯಾಂಡ್ ಅಲ್ಲಿ. ಸೊ ಅದು ಬಹಳ ದುರಂತ. RCB ಅವರು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ, ಅವ್ರು ಆಲ್ರೆಡಿ ಡೆಡಿಕೇಟ್ ಮಾಡಿದ್ದಾರೆ, ಬಟ್ ವಿತ್ ಟ್ರೋಫಿ ಡೆಡಿಕೇಟ್ ಮಾಡಬೇಕು. 11 ಜರ್ಸಿ ಹಾಕುತ್ತದೆ, ಪ್ರಾಕ್ಟೀಸ್ ಜರ್ಸಿ RCB ಅವರು. ಸೊ ಅದನ್ನ ಮತ್ತೆ 11 ಸೀಟ್ಸ್ ಬಿಟ್ಟಿರೋದು. ಸೊ ಅದನ್ನ ಈ ವರ್ಷ ಅವ್ರಿಗೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಫೈನಲ್ ಇದೆ. RCB ಫೈನಲ್ ಹೋದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಫೈನಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ. ಇಟ್ ಇಸ್ ಅ ಟ್ರೆಡಿಷನ್, IPL ಟ್ರೆಡಿಷನ್. ಯಾವ ಟೀಮ್ ಡಿಫೆಂಡಿಂಗ್ ಚಾಂಪಿಯನ್ ಇರುತ್ತೆ, ಇಟ್ ವಿಲ್ ಬಿ ದ ಫಸ್ಟ್ ಮ್ಯಾಚ್ ಅಂಡ್ ಫೈನಲ್ ಚಿನ್ನಸ್ವಾಮಿ. ಈಗ ವರ್ಲ್ಡ್ ಕಪ್ ನಲ್ಲಿ ಎರಡು ಮ್ಯಾಚ್ ಗೆದ್ದಿದ್ದಾರೆ RCB. ಸೊ ಕಪ್ ಈ ಸಲ ಕಪ್ RCB. ಹೋಪ್ಫುಲಿ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಸ್ವಲ್ಪ ಭಯ ಇದೆ, ಬಟ್ ಹಂಗೆ ನೋಡಿದ್ರೆ RCB ಗುಡ್ ಟೀಮ್, ಆಲ್ ರೌಂಡ್ ಟೀಮ್. ಟೀಮ್ ಡೇವಿಡ್ ನೋಡಿದ್ರೆ ನಾಟ್ 6 ಸೊ ಇಟ್ಸ್ ಅ ಗುಡ್ ಟೀಮ್ RCB. ಹೋಪ್ಫುಲಿ ದಿಸ್ ಟೈಮ್ ಆಲ್ಸೋ ಬ್ಯಾಕ್ ಟು ಬ್ಯಾಕ್. ಸೊ ಲಾಸ್ಟ್ ಕ್ವೆಶ್ಚನ್ ಸರ್, ರೋಹಿತ್ ಅವ್ರ ಕಲಬುರ್ಗಿ ಎಷ್ಟು ಸ್ಪೆಷಲ್ ಮತ್ತೆ ಯಾಕೆ, ಏನು ಮೆಮೊರೀಸ್ ಇದೆ? ಕಲಬುರ್ಗಿ ನಮ್ಮ ಬ್ಲಡ್ಡಲ್ಲೇ ಇದೆ. ಕಲಬುರ್ಗಿ ಅಂತ ನಾನು ಬೆಂಗಳೂರಲ್ಲಿ ಇದ್ರು ನಾನು ಐ ಸ್ಪೀಕ್ ಲಾಟ್ ಆಫ್ ಕಲಬುರ್ಗಿ ಲ್ಯಾಂಗ್ವೇಜ್ ಅಲ್ಲಿ. ನಮ್ಮ ಮನೇಲೂ ನಾವು ಕಲಬುರ್ಗಿ ಭಾಷೆನೇ ಮಾತಾಡೋದು. ಮೋಸ್ಟ್ ಆಫ್ ದ ಮೆಮೊರೀಸ್ ನಮ್ಮ ಹೋಲ್ ಫ್ಯಾಮಿಲಿ ಎಲ್ಲ ಇರ್ತಾರೆ. ನಮ್ಮ ಊರೇ ಇದೆ ನೈಟ್. ಸೊ ಐ ಕಮ್ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಕಲಬುರ್ಗಿ ಆಲ್ವೇಸ್ ಇರುತ್ತೆ. ಸರ್, ನಾನು ನೀವು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ತಾ ಇದ್ದೀನಿ, ಸ್ವಲ್ಪ ದಪ್ಪ ಆಗಿದ್ದವ್ರು ಸಣ್ಣ ಆಗಿದ್ದಾರೆ, ತುಂಬ ಸಣ್ಣ ಆಗಿದೆ. ವೆಯ್ಟ್ ಲಾಸ್ ಮಾಡಿದ್ದೀನಿ. ಎಷ್ಟು ವೆಯ್ಟ್ ಲಾಸ್ ಇದೆ ಸರ್? ಅವರು ಆಲ್ಮೋಸ್ಟ್ 15 to 16 kgs. ಓ, ಅಷ್ಟೊಂದು ಹೇಗೆ ಮಾಡಿದ್ರೆ? ಐ ಥಿಂಕ್ ಸರ್ ವಾಕಿಂಗ್ ಮಾಡಿದೆ, ಏನು ಇಲ್ಲ, ಜಸ್ಟ್ ವಾಕಿಂಗ್. ಗುಡ್, ಥ್ಯಾಂಕ್ ಯು. ಅಂಡ್ ಸಂಗೀತ ಕರ್ನಾಟಕ ಡಿಜಿಟಲ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.